ಅಷ್ಟೆಲ್ಲ ಹುಡ್ಕಾಡ್ರೆ ಸಿಕ್ಕಿಲ್ಲ, ನಿನ್ಗೆ ಹೆಂಗೆ ಸಿಕ್ತದು? ಎಲ್ಲಿತ್ತು? ಅಯ್ಯೋ ಅಲ್ಲೇ ಒಂದು ಅರ್ಬಿಯಾಗ ತುರುಕಿದಾಳ ಅವ್ವ. ಚಂದಾಗ ಚಾಡಿಶರ ನೋಡ್ಬೇಕಲ್ಲ, ಅರ್ಬಿ ಎಲ್ಲ ತೆಗೆದು ನೋಡಕ್ಕೆ ತಯಾರಿಲ್ಲ. ಹೌದಾ? ತಾಯಿ ನೋಡೋಣ. ಅದನ್ನಲ್ಲ ಅಂತೇಳಿ ಅದನ್ನ ಅಲ್ಲ ಅಂತ ಗೊತ್ತಾಗ್ತೈತಿ. ಯಾರು ನೋಡಿದ್ರು? ಅಂಕಿತ ನೀನು ನೋಡಿದ್ದಲ್ಲ, ನೋಡೋದನ್ನ ತೊಗೊಂಡ ಅದನ್ನಲ್ಲ ಅಂತೇಳಿ. ನಾನು ಅದನ್ನು ಸರಿಯಾಗಿ ನೋಡಿನೂ ಇಲ್ಲ. ತಡಿ ಅಕ್ಕ, ನೋಡ್ತೀನಿ. ಅದೇ ಅಕ್ಕ, ಮತ್ತು ಅಲ್ಲಿ ಐತಂದ್ರೆ ಅತ್ತೆ ರೂಮ್ನಾಗ ಐತಂದ್ರೆ ಅತ್ತೆ ಅರ್ಬ್ಯಾಗ ಐತಂದ್ರೆ ಅದೇ ಇರ್ಬೇಕು. ಅಲ್ಲ ಹತ್ತಿರ ಅಲ್ಲಿಟ್ಟ ಸುಮ್ಮನೆ ಯಾಕೆ ಇಷ್ಟೊಂದು ರಾಮಾಯಣ ಮಾಡಕತ್ತಾರ? ಅದೆಲ್ಲ ಅಲ್ಲ, ಮತ್ತು ನಿನ್ನ ಮೇಲೆ ಹಾಕತ್ತಾರ ಪಾಪ. ನೀ ಏನು ತಪ್ಪು ಮಾಡಿದೆ ಅಂತ ನಿನ್ನ ಮೇಲೆ ಹಾಕ್ತಾರೆ ಏನು? ಎಲ್ಲನೂ ಬಂದು ನಿನ್ನ ಮೇಲನ ಹಾಕ್ತಾರೆ. ಹಂಗೆ ಮಾಡ್ತಾರೆ ಅತ್ತಿ. ಸರಿಯಾಗಿ ಹುಡುಕ್ಬೇಕಿಲ್ಲ ಅವಾಗ ನಾ ಹುಡುಕುವಾಗ ಸರಿಯಾಗಿ ಹುಡ್ಕಂಗಿಲ್ಲ. ನಾವು ಅಲ್ಲಿ ನೋಡ್ತು ಅಂದ್ರೆ ಅವ್ನ ಅರ್ಬಿ ಎಲ್ಲ ಕಿತ್ತಾಕ್ಬೇಡ ಅಂತಂತಾರೆ. ಈಗ ಇವ್ನು ಕಿತ್ತಾಕಿದಂತ ಸಿಕ್ತು, ಇಲ್ಲಾಂದ್ರೆ ಇವ್ರು ಕಿತ್ತಾಕ್ಲಿಲ್ಲ ಅಂದ್ರೆ ಎಲ್ಲಿಂದ ಸಿಕ್ತಿತ್ತು? ನೀನು ಹೇಳಿ ನೋಡೋಣ. ಹೌದಲ್ಲ, ಅವಾಗ ಬುದ್ಧಿನ ಇಲ್ಲ ನೋಡು. ಚಂದಾಗಿ ಹುಡುಕಾಡಿದ್ರೆ ಆಗ್ತತಿ. ಆಕೆ ಹುಡುಕಾಡ್ಬೇಕನ್ನೋದಿದೆ ಇಲ್ಲ. ಏನು ಮಾಡ್ತಾಳೋ ಏನೋ ಒಂದಂತೂ ತಿಳಿದಂಗಾಗೈತೆ ನನಗಾರ. ಮತ್ತೆಲ್ಲ ತೊಗೊಂಬಂದು ಸುಂದರಿ ಅಕ್ಕನ ಮೇಲೆ ಹಾಕೋದು. ಆಕೆ ಇವಾಗ ಸಿಕ್ಬಿಟ್ಟಾಳಲ್ಲ ಎಲ್ಲ ಅನಿಸ್ಕೋಕ. ಯವ್ವ ಕೇಳ್ಸಾಯ್ತು ಎಲ್ಲ ಬೇನ ಕರ್ದಿತ್ತ? ಹಾಂ, ಬಾಯಿಲ್ಲ ಒಂದಿಟ್ಟ ನೋಡು ಬಾಯಿಲಿ. ಬಂಗಾರ 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 ಅಂತ ಸಾಯ್ತಿದೆಯಲ್ಲ, ನೋಡು ಬಾಯಿಲಿ. ಏನಾದ್ಲೇ ಎದಕ್ಕೆ ರೇಗ್ತಿದ್ವಿ ಒಂದೇ ಸಮನ? ಹಾಂ, ಬಾಯಿಲಿ ಒಂದಿಟ್ಟ ನೋಡು ಬಾಯಿಲಿ. ಏನು ನೋಡೋದು? ನೋಡಾಕ ಏನು ಉಳ್ದತಿ? ಇನ್ನು ಏನು ಮಾಡಾಕತ್ತಾರ ಇಲ್ಲಿ? ಹಾಂ, ಇಲ್ಲದಲ್ಲಿದ ಎಷ್ಟಂತ ಹುಡುಕಿದ್ರೇನು ಸಿಗ್ತತೇನದ? ಹಾಂ, ಯಾಳ ಸುಂದ್ರಿ ತೊಗೊಂಡು ಹೋಗಿ ಮಾರ್ಕೊಂಬಂದಾಳದನ. ಅದೆಲ್ಲಿಂದ ಸಿಗ್ತತಿ? ಒಂದಿಟ ಕಣ್ ತಗದ ನೋಡು. ಅಲ್ಲಿ ಅಮ್ಮಗ ನನ್ನ ಕೈಯಾಗ ಏನೈತೆ ಅಂತೇಳಿ ಕಣ್ ಮುಚ್ಕೊಂಡೆ ಹಾಕೊಂತಿದ್ದಿ ಇನ್ನ ಮಟ. ಏನು ನಿನಗೆ ನಿನ್ನೆ ಬೆಳಕಾಗಿಲ್ಲೇನ? ಏನು ಅಂಥ ಪರಿ ನಿನಗೆ ಮನಸ್ಸಿನ ಹೊಕ್ಕೊಂಬಿಟ್ಟದ? ಮೊದಲು ಚಂದಾಗಿ ಹುಡ್ಕಾಕಲಿವೆ, ಆಮ್ಯಾಗ ಇನ್ನೊಬ್ಬರ ಮೇಲೆ ಆಪಾದನೆ ಮಾಡ. ಅದನ್ನು ಬಿಟ್ಟು ನೀನು ಈ ರೀತಿ ಅದನ್ನ ಮನ್ಯಾಗ ನಿನ್ನ ಕಡೆನ ಇಟ್ಕೊಂಡು ಹೆಂಗೆ ನೀನು ಎಲ್ಲರ ಮೇಲೆ ಆಪಾದನೆ ಮಾಡ್ತಿದ್ದಿ? ಏನು ಹೇಳ್ತೀನಿ ನಾನು ಅಂದ್ರೆ ನಕ್ಲಿ ಸಿಗ್ತಾನೆ? ತಗೋ ಬಾಯ್, ನಿನ್ನ ನಕ್ಲೆಸ್ ತಗೋ, ಇಟ್ಕೋ, ಪೂಜೆ ಮಾಡು. ಹಾಂ, ನನ್ನ ನಕ್ಲೆಸ್ ಸಿಗ್ತಾನೆ? ಎಲ್ಲಿತ್ತ? ನಾನು ನೋಡ್ದಾಗ ಸಿಗಲಿಲ್ಲ, ನೀನು ನೋಡಿದಾಗ ಹೆಂಗೆ ಸಿಗ್ತದ ಅಲ್ಲಿ ಕಬರ್ದಾಗ? ಸ್ವಲ್ಪ ಚಂದಾಗ ಅಲ್ಲೇ ಇಲ್ಲಿ ನೋಡ್ಬೇಕು ಬೇ. ಹಂಗೆ ನೀನು ಮೇಲಾಟ್ ಕೈ ಹಾಕಿದ್ರೆ ಹೆಂಗೆ? ಅಲ್ಲ ಆ ಸಾಡಿ ಒಳಗೆ ಇಟ್ಟಿದ್ದಿತ್ತು, ಒಳಗೆ ತುರ್ಕಿದ್ದಿ ಅದನ್ನು ಮಡಿಚಿ ನಾನೆಲ್ಲ ಹಿಂಗೆ ಜಾಡಿಸಿದಾಗ ಬಿತ್ತದ ಹೊರಗೆ. ಹಾಂ, ನೀನು ಅಷ್ಟದನ್ನಾಗಿಟ್ಟು ಎಲ್ಲಿ ಹುಡ್ಕಿನಿ ಇಲ್ಲಿ ಹುಡ್ಕಿನಿ, ಇಲ್ಲೇ ಇತ್ತು ಅಲ್ಲೇ ಇತ್ತು ಅಂತ ಯಾಕೆ ಸುಳ್ಳು ಹೇಳೋದು? ಹಾಂ, ಸುಳ್ಳು ಹೇಳೋದಲ್ಲ, ಇನ್ನೊಬ್ಬರ ಮೇಲೆ ಆಪಾದನೆ ಮಾಡೋದು ಯಾಕೆ ಹೇಳು? ಪಾಪ ಸುಂದರಿ ಅಕ್ಕ ಎಲ್ಲದಕ್ಕೂ ಬಂದು ಆಕೆ ಮೇಲನ ಹಾಕ್ತಿದ್ದಿ. ಹಾಂ, ಅವ್ರ ಮನೆಯವ್ರು ಬಂದಾರೋ, ಅವ್ರು ಏನು ಅನ್ಕೋತಾರೋ ಅಂತ ಕೇಸ್ ಒಂದು ಇಟ್ಟು ಇಲ್ಲಲ್ಲ ನಿನಗೆ? ಅಯ್ಯೋ ಹೌದಲ್ಲ, ಸಿಗ್ತೇವ ನನ್ನ ಬಂಗಾರ ನಕ್ಲೆ ಸಿಕ್ತ. ಅಯ್ಯೋ ದೇವ್ರ, ಸಿಗ್ತತಿಲ್ಲ ಅಂತ ಅನ್ಕೊಂಡಿದ್ನಿ. ಸಿಕ್ಕಿದ್ದು ಚಲೋ ಆತೇವ. ಸಿಗ್ತಿದ್ರದು ಎಲ್ಲ ಸತ್ತು ಹೋಗ್ತಿದ್ನಿ ನಾನು ಚಿಂತೆ ಮಾಡಿ ಸಿಕ್ತು. ಎಷ್ಟು ಖುಷಿ ಆಗತ್ತೆ. ಅಯ್ಯೋ ಸುಂದರಿ, ಅಷ್ಟು ಸುಮ್ಮನೆ ನಿನ್ನ ಮೇಲೆ ಹಾಕಿನಿ, ನನಗೆ ಕ್ಷಮಿಸ್ಬಿಡುವ. ತಪ್ಪಾತು, ನಾನು ನಿನ್ನ ಮೇಲೆ ಹಾಕ್ಬಾರ್ದಾಗಿತ್ತು. ಸಿಟ್ನ್ಯಾಗ ನೀನು ಇಲ್ಲಿ ನಿಂತಿದ್ದಕ್ಕೆ, ನೀನು ಒಂದು ಮಾತು ಅಂದಿದ್ದಕ್ಕೆ ನಿನಗೆ ಅಂದುಬಿಟ್ನಿ. ನನಗೆ ಕ್ಷಮಿಸ್ಬಿಡು. ಅನ್ನೋದೆಲ್ಲ ಅಂದು, ಮಾಡೋದೆಲ್ಲ ಮಾಡಿ, ಬೈಯೋದೆಲ್ಲ ಬೈದು ಇವಾಗ ಕ್ಷಮಿಸಿದ್ದೀನಿ ಅಂದ್ರೆ ತಪ್ಪು ಆಪಾದನೆ ಅಂದಮೇಲೆ ಹೊರತಿದ್ರಲ್ಲ ಚಿಕ್ಕಮ್ಮ. ಅವಾಗಾಗಿದ್ರೆ ನಡೀತಿತ್ತು. ಇವಾಗ ಮದುವೆ ಆಗಿದೆ, ಗಂಡ ಮನೇಲಿದ್ದೀನಿ ನಾನು. ಅಲ್ಲೇ ನನಗೆ ಬೇಕಬಾಡೋದಿದೆ ಅಂತ ನಿನಗೆ ಗೊತ್ತಿದ್ರು ನೀನು ಮತ್ತೂ ಆ ಥರ ಅಂದೆಲ್ಲ. ನಂಗೆ ಅದನ್ನ ತಡ್ಕೊಳಕ್ಕಾಗತ್ತಿಲ್ಲ ಚಿಕ್ಕಮ್ಮ, ತಡ್ಕೊಳಕ್ಕಾಗತ್ತಿಲ್ಲ. ಅಲ್ಲ, ನಾನೇನಂತ ತಪ್ಪು ಮಾಡಿದ್ನಿ ಅಂತ ಎಲ್ಲ ತಂದು ನನ್ನ ಮೇಲೆ ಹಾಕ್ತಿದ್ದಿ. ಇವಾಗ ಸಿಕ್ತು, ಅಕಸ್ಮಾತ್ ಸಿಗಲಿಲ್ಲ ಅಂದಿದ್ರೆ ನೀನು ನನಗೆ ಇನ್ನೂ ಏನೆಲ್ಲ ಅಂತಿದ್ಯೋ ಏನೋ, ಏನೆಲ್ಲ ಮಾಡ್ತಿದ್ಯೋ ಏನೋ, ಇನ್ನೂ ಏನೇನೆಲ್ಲ ಅನಿಸ್ಕೋಬೇಕಾಗಿತ್ತೋ ಏನೋ ಗೊತ್ತಿಲ್ಲ. ಯಾಕೆ ಚಿಕ್ಕಮ್ಮ ನನ್ನ ಕಂಡ್ರೆ ಹಂಗೆ ಮಾಡ್ತಿದ್ದಿ? ನಾನು ಏನು ಅಂಥದ್ದು ಮಾಡೀನಿ ನಿಮ್ಗೆ? ಹಾಂ, ಹೇಳು ಚಿಕ್ಕಮ್ಮ, ನಾನು ಏನು ಅಂಥದ್ದು ಮಾಡಿದ್ದೀನಿ ಅಂತ ಹೇಳು. ಸಿಗಾನ ಹೆಂಗೆ ಹಲ್ಕಿಶತಿ ಅಲ್ವೇ, ಅದು ಸಿಗದೆ ಇದ್ದಾಗನೂ ಹುಡುಕ್ಬೇಕು. ಆದ್ರೆ ಇನ್ನೊಬ್ಬರ ಮೇಲೆ ಹಾಕೋದಲ್ಲ, ಸಿಕ್ಕಿಲ್ಲ ಅಂಥೇಳಿ ಇನ್ನೊಬ್ಬರ ಮೇಲೆ ಹಾಕಿ ಬೈಯೋದಲ್ಬೇವ. ಹಂಗೆ ನೀನು ಮಾಡಬಾರ್ದು. ಪಾಪ ಸುಂದರಿ ಅಕ್ಕಾಗಿ ಎಷ್ಟು ಬೇಜಾರಾಗಬೇಡ. ಅದು ನಿನಗೆ ಗೊತ್ತೈತಿ ಒಳಗೆ ಎಷ್ಟು ನೋವು ಆಗಿರ್ತದೆ ಅಂತ ಹೇಳಿ. ನೀನು ಸಿಟ್ನ್ಯಾಗ ಅಂದಿರ್ತಿದ್ದಿ, ಮಾತಿಗೆ ಅಂದಿರ್ತಿದ್ದಿ, ಆದ್ರದು ಅವ್ರ ಮನಸ್ಸಿನ ಆಳಕ್ಕೆ ಹೋಗಿ ಮುಟ್ಟಿರ್ತೈತಿ. ಅದನ್ನು ಅವ್ರಿಗೆ ಸಹಿಸುವ ಶಕ್ತಿನೂ ಇರೋದಿಲ್ವೇ? ನಿನಗಿರ್ತೈತಿ. ಯಾಕಂದ್ರೆ ನೀನು ಎಲ್ಲನೂ ಅನುಭವಿಸ್ಕೊತ ಬಂದಾಕಿ. ಆದರೆ ಎಲ್ಲರಿಗೂ ಇರಬೇಕಲ್ಲ, ಆಕೆಯೂ ಬಂದಾಳ್ಬಿಡು ನೀ ಕೊಟ್ಟಿದ್ದ ಕಷ್ಟನೆಲ್ಲ ಅನುಭವಿಸ್ಕೊಂತ. ಆದ್ರೆ ಈ ರೀತಿ ನೀನು ಕಳ್ಳಿ ಪಟ್ಟ ಹೊರಿಸಿದ್ರೆ ಆಕೆ ಹೆಂಗಾಗಬೇಡ, ಆಕೆ ಏನು ಅನ್ನಿಸ್ಬೇಡ. ನೀನು ಹೇಳು. ಅಯ್ಯ ನಾನೇನು ಬೇಕೇನ ಮಾಡೇನೆ ನಮ್ಮ ಸಿಟ್ನ್ಯಾಗ ಅನ್ನ ಮತ್ತೆ ಎಲ್ಲರನ್ನ ಬೈದಾನ, ನನಗೆ ಒಬ್ಬಾಕಿನ ಬೈದಾನ, ಎಲ್ಲರಿಗೂ ಅನ್ನಿ. ಯಾರು ತೊಗೊಂತಾರೆ ಅವ್ರನ್ನ ಸುಮ್ಮನೆ ಬಿಡಂಗಿಲ್ಲ, ಕಂಪ್ಲೇಂಟ್ ಕೊಟ್ಟ ಒಳಗೆ ಹಾಕ್ತಾನೆ ಅಂತೇಳಿ. ನಂದು ತಪ್ಪೈತೆ ಬಿಡು, ನಾ ಅದಕ್ಕೆ ಕ್ಷಮೆ ಕೇಳಿನಿಲ್ಲಕಿನ. ತಪ್ಪಾತಂತ ಕೇಳಿನೇ ಇಲ್ಲ, ಏನು ಸುಮ್ಮನೆ ಹಂಗೆ ಉಳಿದನ ಅನ್ನೋದಿಲ್ಲ. ಅಂದಮೇಲೆ ನೀ ತಪ್ಪಾತಂತ ಕೇಳಿರೇನ ಆಗೋದು ಹೋಗೋದು? ಅದೇನೋ ಅಂತಾರಲ್ಲ, ಮಾಡೋದು ಮಾಡಿ ಹಿಂದಾಗಡೆ ತಪ್ಪಾತಂತಂದ್ರೆ ಅದೆಲ್ಲ ಸರಿ ಹೋಗ್ಬಿಡ್ತತೇನು? ಅದು ಹೆಂಗೆ ಸರಿ ಹೋಗ್ತದೆ ಹೇಳಿ ನೋಡೋಣ. ಇನ್ನೂ ಸರಿ ಹೋಗೋದಾದ್ರೆ ಅನ್ಬೇಕು, ಹುಡುಕ್ಬೇಕು. ಅಕಸ್ಮಾತ್ ಎಲ್ಲ ಹುಡುಕಿದ ಮೇಲೂ ಸಿಗಲಿಲ್ಲ ಅಂತಂದ್ರೆ ನೀನು ಎಲ್ಲರ ಮೇಲೆ ಹಾಕ್ಬೇಕು, ಮನೆಯಾಗಿರೋರ ಮೇಲೆ. ಆ ಸುಂದರಿ ಅಕ್ಕನ ಮೇಲೆ ಅಷ್ಟೇ ಯಾಕೆ ಹಾಕ್ತಿದ್ದಿ?
ಆಕೆ ನಿನ್ನ ರೂಮಿಗೆ ಕಳ್ತನ ಮಾಡಕ್ಕೆ ಬಂದಿರ್ತಾಳೇನ? ಆಕೆ ದುಡ್ದು ನಿನ್ನ ಕೈಯಾಗ ರೊಕ್ಕ ಕೊಟ್ಟಾಗ ಕೂಡಿಸಿಟ್ಟ ಮಾಡಿಸಿರುವಂಥ ನಕ್ಲೆಸ್ ಅದು. ಹಾಂ, ಈಗ ನೀನು ಅದನ್ನ ಆಕೆ ತೊಗೊಳೋದಕ್ಕೆ ನೀನು ಇದನ್ನು ಮಾಡ್ತೀಯೇನ? ನನಗೆ ಆ ನಕ್ಲೆಸ ಬೇಡ. ಹೌದತ್ತಿ, ನೀವು ಹಂಗೆ ಅನ್ಬಾರ್ದಾಗಿತ್ರಿ. ಪಾಪ ಸುಂದ್ರಿ ಅಕ್ಕ ಎಷ್ಟೆಲ್ಲ ನೋವು ಅನುಭವಿಸಿದ್ದು ಗೊತ್ತೇನು? ಬರೀ ಕಣ್ಣೀರು ಹಾಕೊತಾನೆ ಇದ್ಲು. ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ, ಏನು ಮಾಡಿಲ್ಲ. ನೀವು ಆರಾಮ್ ತೆಗ್ತಿರ್ಗಾದಂತ ಹೋಗಿ ಮಕ್ಕೊಂಡ್ಬಿಟ್ರಿ. ಆದ್ರೆ ಆಕಿ ಒಟ್ಟು ಕಣ್ಣು ಮುಚ್ಚಾಕಿಲ್ಲ, ಹಂಗೆ ಹುಡುಕ್ತಾ ಕಸ ಹುಡುಕ್ತಾಳು, ಅಲ್ಲಿ ಹುಡುಕ್ತಾಳು, ಇಲ್ಲಿ ಹುಡುಕ್ತಾಳು. ಪಾಪ ಅನಿಸ್ತು ನಮ್ಗೆ. ಆದ್ರೆ ನೀವು ಎಲ್ಲ ತೊಗೊಂಡು ಅಕ್ಕಿ ಮೇಲೆ ಹಾಕಿದ್ರಿ. ಇವ್ರು ಬಂದು ಹುಡುಕಿದ್ರು, ಅವ್ರ ಕೈಗೆ ಸಿಕ್ತು, ಚಲೋ ಆಯಿತು. ಇಲ್ಲ ಅಂದಿದ್ರೆ ನೀವು ಇನ್ನೂ ಏನೇನು ಅಂತಿದ್ರ ಏನೋ. ಸಾರಿ ಅಮ್ಮ, ನಾನು ನಿನಗೆ ನಂಬಿಸ್ಬಿಟ್ನಿ. ಸುಳ್ಳು ಸುಮಾರು ತಂದು ಬಂಗಾರ ಅಂತೇಳಿ. ಮುಂದದು ಗೊತ್ತಾಗೋವರೆಗೂ ಹೆಂಗೋ ಮ್ಯಾನೇಜ್ ಆಗ್ತದೆ ಆಮೇಲೆ ನಾನು ಹೆಂಗಾದ್ರೂ ಮಾಡಿ ತೊಗೊಂಡ್ಬಂದು ಅದೇ ಜಾಗದಲ್ಲಿ ಮಾತು ಹಿಡಿತೇನೆ ಅದನ್ನು. ಸುಂದ್ರಿ, ನಂದು ತಪ್ಪಾಯಿತು, ನನ್ನ ಕ್ಷಮಿಸ್ಬಿಡು. ಸಿಟ್ನಾಗ ಒಂದೆರಡು ಮಾತು ಜಾಸ್ತಿನ ಅಂದ್ಬಿಟ್ಟನ. ಅನ್ಬಾರ್ದಾಗಿತ್ತು, ಅಂದೇನಿ. ತಪ್ಪಾಗೈತಿ, ನನ್ನ ಕ್ಷಮಿಸ್ಬಿಡುವ. ಏನು ಮಾಡೋದು, ಸಿಟ್ಟು ಬರ್ತೈತಿ ಅಂದ್ಬಿಡ್ತಾನು. ಆಮೇಲೆ ಯಾಕೆ ಅನ್ನೋ ಅಂತೇಳಿ ಯೋಚನೆ ಮಾಡ್ತಾನು. ಹಂಗೆ ಏನು ಮಾಡೋದು, ಮನಸ್ಸು ಸಿಟ್ನಾಗ ಯಾರಿಗೆ ಏನಂತ ಅನ್ನೋದು ಗೊತ್ತಾಗಂಗಿಲ್ಲ. ಅಂದ್ಬಿಡ್ತವ. ಅದು ಸಿಕ್ಕ ಮೇಲೆ ಈಗ ನನಗೆ ಒಂಥರ ಆಗತೈತಿ. ಅಯ್ಯೋ ಈಕಿಗೆ ಇಷ್ಟೆಲ್ಲ ಅನ್ನಿಲ್ಲ, ಇದೇನಾರ ನನ್ನ ಗಂಡ ಬಂದು ನೋಡಿದಂದ್ರೆ ಈಗ ಏನು ಅನ್ಕೋತಾನೋ ಅಂತೇಳಿ. ಈಗ ನಿಮ್ಮಪ್ಪ ಬಂದು ಈ ನಕ್ಲೆ ಸಿಕ್ಕತ್ತ ನನಗೆ ಗೊತ್ತಾದ್ರೆ ನನ್ನ ಹೆಂಗೆ ಉಗಿಬೇಡ ಬಿಡ್ತಾನೆ. ಅವ್ನು ಮುಂದೆ ನಿನಗೆ ಅಷ್ಟೆಲ್ಲ ಅಂದಾನ ಬಂದ್ರೆ ಅದು ನನ್ನ ಕತೆ ಅಷ್ಟೇ. ನನ್ನ ಈಗ ರೀ ಹೆಂಗೋ ಇವಾಗಿನ ಪುಸ್ತಕ ಅದು ಸರಿ ಹೋಯ್ತು. ನೀವೇನಾದರೂ ಮಾಡಿ ತೊಗೊಂಡು ಬರಬೇಕು. ನೀ ಸ್ವಲ್ಪ ಸುಮ್ಮನೆ ಇರ್ತೀನ? ಅಲ್ಲಿ ನಮ್ಮ ರೂಮಿಗೆ ಹೋದ್ಮೇಲೆ ಮಾತಾಡಿದ ಸುಮ್ಮನಿರು ಸ್ವಲ್ಪ. ಬರೀ ಒಟ ಅನ್ಬೇಡ. ನೀನು ಭಾಳ ಚಾಲಾಗಿದ್ದಿ ಬಿಡ್ಬೇ. ಹಾಂ, ಅಪ್ಪ ಬಂದು ನೀನು ಸುಮ್ಮನೆ ಬಿಡ್ತಾನೇನು? ಮಾಡ್ತಾನೆ ಇವಾಗಪ್ಪ ಅನಿಸ್ಕೊ. ಅಪ್ಪನ ಕಡೆಯಿಂದ ನನಗೆ ನೀನು ನಕ್ಲೆಸ್ ಬೇಡವಾ, ನೀನೇ ಇಟ್ಕೊ. ಇಷ್ಟೆಲ್ಲ ನೀನು ಅಕ್ಕಗಂದು ಮಾಡಿ ಅಕ್ಕಿ ದುಡ್ಡಿನಾಗ ಮಾಡಿಸಿರುವಂಥ ನಕ್ಲೆಸ್ ಆಕೆ ತೊಗೊಂಡ್ರು ಅದ್ರಾಗ ಏನು ತಪ್ಪೈತಿ? ನನಗೇನು ಇದು ನಕ್ಲೆಸ್ ಬೇಡ. ನನಗೆ ಇದ್ರ ಮೇಲೆ ಆಸೆನೂ ಇಲ್ಲ. ಸಾಗೆ ಇದ್ದಿದ್ದೊಂದು ಹಾಕೋತಾನಲ್ಲ ಸಾಕು ನನಗೆ. ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದಿ? ನಾನು ಸುಂದರಿಗೆ ಅಂತಿದ್ದಕ್ಕೆ ನಿನಗೆ ಅಷ್ಟು ಸಿಟ್ಟು ಬಂದುಬಿಟ್ಟೇನು? ಸಿಟ್ನಾಗ ಯಾರಾದರೂ ಅಂತಾರೆ, ನೀನಾದರೂ ಅಂತಿದ್ದಿ, ನಾನಾದರೂ ಅಂತೀನಿ, ಯಾರಾದರೂ ಅಂತಾರೆ. ಇಲ್ಲಮ್ಮ, ನನಗೆ ಈ ನಕ್ಲೆಸ್ ಬೇಡ. ನನಗೆ ಇದನ್ನು ಹಾಕೊಳ್ಳೋಕ್ಕೂ ನನಗೆ ಇಷ್ಟ ಇಲ್ಲ. ಇಷ್ಟೆಲ್ಲ ಆದಮೇಲೆ ಈ ನಕ್ಲೆಸ್ ನಂಗೆ ತೊಗೊಳಕ್ಕೂ ಮನಸ್ಸು ಇಲ್ಲಮ್ಮ. ನಂಗೆ ಬೇಡಮ್ಮ. ನಿನಗೋಸ್ಕರ ಅಂತ ಮಾಡ್ಸಿರೋದಿದ್ದು, ಆಸೆ ಪಟ್ಟ ಮಾಡ್ಸೀನ. ಅದ್ರಾಗ ಸುಂದರಿ ದುಡ್ಡು ಇರ್ಬೋದು, ನನ್ನ ದುಡ್ಡು ಇರ್ಬೋದು. ಕಷ್ಟಪಟ್ಟು ಕೂಡಿಟ್ಟ ಮಾಡ್ಸೇನಿದೆ ನಿನಗೆ. ಇದು ನೀ ತೊಗೊಲಿಲ್ಲ ಅಂದ್ರೆ ಹೆಂಗೆ? ಸುಂದರಿ, ನೀನಾದರೂ ಹೇಳವ, ನಂದು ತಪ್ಪಾಗೈತಿ. ನಿನ್ನ ಕಾಲಿಗೆ ಬೀಳ್ಯಾನ ನಾನು? ಹೇಳು. ಅಯ್ಯೋ ಚಿಕ್ಕಮ್ಮ, ಅಂಥ ದೊಡ್ಡ ಮಾತೆಲ್ಲ ಮಾತಾಡೋಕೆ ಹೋಗಬೇಡ್ರಿ. ನೀವು ಬಂದು ನನ್ನ ಕಾಲಿಗೆ ಬೀಳೋಷ್ಟು ನಾನು ದೊಡ್ಡವಳೆಲ್ಲ. ಏನೋ ಅಂದಿದ್ಯಾ ಅನ್ನಿಸ್ಕೊಂಡು ಬಿಟ್ಟು ನನಗೇನು ಗೊತ್ತೈತಿ ಹೇಳ್ರಿ? ಏನು ಮಾಡೋಕ್ಕಾಗ್ತದೆ? ನಾನು ಅನ್ಬಾರ್ದಾಗ ಎಲ್ಲರೂ ಕಡೆಯಿಂದ ಅನ್ನಿಸ್ಕೊಳ್ಳೋದು ಬಿಟ್ಟು ಬೇರೆ ಏನಿಲ್ಲ ನನ್ನ ಜೀವನದಲ್ಲಿ ಅಂತ ನಾನು ಅನ್ನಿಸ್ಕೊತಾ ಇರಬೇಕು ಅಷ್ಟೇ. ಅದನ್ನು ಬಿಟ್ಟು ನಾನು ಅನ್ನಕ್ಕೆ ಹೋದ್ರೆ ಯಾರಾದರೂ ನನ್ನ ಸುಮ್ಮನೆ ಬಿಡ್ತಾರೆ? ಬಿಡಂಗೆ ಇಲ್ಲ. ಹೌದು ಅಮ್ಮ, ನೀನು ಸುಂದ್ರಿ ಅಕ್ಕಗೆ ಇಷ್ಟೆಲ್ಲ ಅನ್ಬಾರ್ದಾಗಿತ್ತು. ಅದು ಅಪ್ಪನ ಮುಂದೆ ಅಂದಿದ್ದಿ. ಈಗ ಅಪ್ಪ ಏನಾದರೂ ಬಂದ್ರೆ ಕೇಳಿದ್ರೆ ಏನು ಮಾಡ್ತಿದ್ವಿ? ಹಾಂ, ಅಪ್ಪ ಸುಮ್ಮನೆ ಇರ್ತಾರೇನು? ಮೊದಲು ಸುಮ್ಮನೆ ಬೇರೆ ಇರಂಗಿಲ್ಲಪ್ಪ. ಬರೀ ಏನಾದರೂ ಒಂದು ಇದನ್ನು ಮಾಡ್ತಿರ್ತಾರೆ. ಅಂತದ್ರಾಗ ನೀನು ಈಗ ಇಷ್ಟು ದೊಡ್ಡ ತಪ್ಪನ ಮಾಡಿದಿ. ಇದು ಅಪ್ಪಂಗೆ ಗೊತ್ತಾದ್ರೆ ಏನಂತಾರ ಏನು? ಸಿಗ್ತಾನ ಮಂಜವ್ವ? ಸುಮ್ಮನೆ ಆಗಿದಿ, ಇಲ್ಲಿ ಓಡಿ ಬಂದಿದ್ದೀರ, ಸಿಗ್ತಾನ ನಕ್ಲೆಸ? ಹ್ಞೂ ಬೇ, ಸಿಕ್ಕತಿ. ಅದನ್ನ ಈಗ ನೋಡ್ಕೊತ ಮಾತಾಡ್ಕೊತ ನಿಂತಿರೋದು. ನೀನೆಲ್ಲೋಗಿದ್ದಿ? ಇಲ್ಲೇ ಹೊರಗೆ ಹೋಗಿದ್ನಿ ಬಾತ್ರೂಮ್ಗೆ. ಹೌದಣ್ಣ? ಎಲ್ಲಿಟ್ಟಿದ್ದಿ? ಎಲ್ಲಿ ಸಿಗ್ತಾ ಇದು? ಅಲ್ಲ ಅಷ್ಟು ಹುಡುಕಾಡ್ರೆ ಸಿಕ್ಕಿಲ್ಲ, ಎಲ್ಲಿತ್ತಿದು? ಅಲ್ಲ ಅತ್ತಿ, ಎಲ್ಲ ರೂಮ್ನಾಗ ಇದ್ರಾಗ ಅರ್ಬ್ಯಾಗ ಸೀರ್ಯಾಗ ಸುತ್ತಿಟ್ಬಿಟ್ಟಾಳ ನಮ್ಮವ್ವ. ಎಲ್ಲನೂ ಜಾಡ್ಸ್ಕೊಂತ ಹೊಂಟಿದ್ನ್ಯಾ, ಬಿತ್ತು ಪಟ್ ಅಂತೇಳಿ. ಅವಾಗ ಅನ್ಕೊಂಡೇನು ಅಷ್ಟು ಗೊತ್ತಾಗಂಗಿಲ್ಲ ನಮ್ಮವ್ವಾಗ ಎಲ್ಲಿಟ್ಟನು ಎಲ್ಲಿ ಬಿಟ್ಟನು ಅಂತೇಳಿ. ಇನ್ನು ನೋಡಿ ದೊಡ್ಡ ಅಮ್ಮಾಯಿನ ಮಾಡ್ಕೊಂತಾಳೆ. ಇಟ್ಟಿದ್ದು ನೆನಪಿರಂಗಿಲ್ಲ. ವಯಸ್ಸಾದ್ಮೇಲೆ ಅರಳು ಮರಳು ಅಂತಾರಲ್ಲ, ಹಾಗಾಗಿರ್ಬೇಕು ಏನಾರ ಆಕಿಗೆ.